ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಥಿನ್ ಎಂಡೋಮೆಟ್ರಿಯಮ್ ಅಂದರೆ ಏನು, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಈ ರೀತಿ ಆದಾಗ ಯಾವೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿತಾ ಹೋಗೋಣ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಎಂಡೋಮೆಟ್ರಿಯಮ್ ಅನ್ನುವಂಥದ್ದು ನಿಮ್ಮ ಗರ್ಭಕೋಶದ ಒಳಪದರ. ಇದರಲ್ಲಿ ಸಾಮಾನ್ಯವಾಗಿ 3 ಪದರಗಳಿರ್ತವೆ. ಅದರಲ್ಲಿ ಒಂದು ಎಂಡೋಮೆಟ್ರಿಯಮ್ ಆಗಿರುತ್ತೆ. ಯಾವಾಗ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತೀರಾ ಆ ಒಂದು ಸಂದರ್ಭದಲ್ಲಿ ಈ ಒಂದು ಎಂಡೋಮೆಟ್ರಿಯಮ್ ಲೈನ್ ಇಂತಿಷ್ಟೇ ಇರಬೇಕಂತ ಇರುತ್ತೆ. ತುಂಬ ಕಡಿಮೆನೂ ಇರಬಾರ್ದು, ತುಂಬ ಜಾಸ್ತಿನೂ ಇರಬಾರ್ದು. ಸೊ ಒಂದು ವೇಳೆ ಕಡಿಮೆ ಇದ್ದರೆ, ಥಿನ್ ಎಂಡೋಮೆಟ್ರಿಯಮ್ ಇದ್ದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಬಂಜೆತನದ ಸಮಸ್ಯೆ ಕೂಡ ಕಾಣಿಸ್ಕೊಳ್ಬೋದು. ಮತ್ತು ಕೆಲವರಿಗೆ ಈ ಒಂದು ಇಂಪ್ಲಾಂಟೇಷನ್ ಆಗುತ್ತಲ್ಲ, ಎಂಬ್ರಿಯೋ, ಆ ಭ್ರೂಣ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಳ್ಳುವಂಥ ಸಂದರ್ಭದಲ್ಲಿ ಫೇಲ್ಯೂರ್ ಕೂಡ ಆಗ್ಬೋದು. ಮತ್ತು ಕೆಲವರಿಗೆ ಮಿಸ್ಕ್ಯಾರೇಜ್ ಕೂಡ ಆಗ್ಬೋದು. ಮತ್ತು ಮುಂದೆ ಏನಾದರೂ ಪ್ರೆಗ್ನೆಂಟ್ ಆದ್ರೂ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ ಆಗಿ ಯಾವ ರೀತಿ ಆಗ್ಬೋದು ಅಂತ ಹೇಳಿದರೆ, ಅವಧಿಗೆ ಮುಂಚೆನೂ ಡೆಲಿವರಿ ಆಗ್ಬೋದು, ಲೋ ಬರ್ತ್ ವೆಯ್ಟ್ ಆಗ್ಬೋದು, ಅಂದರೆ ಬೇಬಿ ಸರಿಯಾಗಿ ಗ್ರೋತ್ ಆಗದೇನೂ ಇರ್ಬೋದು, ಲೋ ಬರ್ತ್ ವೆಯ್ಟ್ ಅಂತ ಹೇಳ್ತೀವಿ. ಈ ರೀತಿಯ ಸಮಸ್ಯೆಗಳು ಕೂಡ ಈ ಒಂದು ಥಿನ್ ಎಂಡೋಮೆಟ್ರಿಯಮ್ ಇದ್ದರೆ ಆಗತ್ತೆ. ಹಾಗಾಗಿ ಒಂದು ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಬೇಕಂತ ಹೇಳಿದರೆ, ಸಕ್ಸಸ್ಫುಲ್ಲಾಗಿ ನಿಮ್ಮ ಈ ಒಂದು ಪ್ರೆಗ್ನೆನ್ಸಿ ಜರ್ನಿ ಕರೆಕ್ಟಾಗಿ ಹೋಗಬೇಕು, 9 ತಿಂಗಳು ತನಕ ಕ್ಯಾರಿ ಆಗಬೇಕು ಅಂತ ಹೇಳಿದರೆ ಈ ಗರ್ಭಕೋಶದ ಒಳ ಪದರವೂ ಕೂಡ ತುಂಬಾ ಚೆನ್ನಾಗಿರಬೇಕಾಗತ್ತೆ. ಫಲವತ್ತತೆಯಿಂದನೂ ಕೂಡ ಇದು ಕೂಡಿರಬೇಕಾಗತ್ತೆ. ಹಾಗಾಗಿ ಈ ಒಂದು ಗರ್ಭಕೋಶದ ಒಳಪದರವು ನಿಮ್ಮ ಪೀರಿಯಡ್ ಸೈಕಲ್ನ ಪ್ರತಿ ಹಂತದಲ್ಲೂ ಕೂಡ ಚೇಂಜಸ್ ಆಗುತ್ತೆ. ಲೈಕ್ ನಿಮಗೆ ಪೀರಿಯಡ್ ಆಗೋಕ್ಕಿಂತ ಮುಂಚೆ, ಪೀರಿಯಡ್ ಆಗುವಂಥ ಸಂದರ್ಭದಲ್ಲಿ, ಪೀರಿಯಡ್ ಆಗಿದ ನಂತರ, ಓವ್ಯುಲೇಷನ್ ಆಗುವಂಥ ಸಂದರ್ಭದಲ್ಲಿ ಈ ರೀತಿ ಚೇಂಜಸ್ ಆಗ್ತಾನೆ ಇರುತ್ತೆ. ಹಾಗಾಗಿ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ಇದರ ಒಂದು ಎಂಡೋಮೆಟ್ರಿಯಮ್ ಲೈನಿಂಗ್ ಎಬೋವ್ 8 ಇದ್ದರೆ ತುಂಬಾ ಒಳ್ಳೆಯದು. ಎಂಡೋಮೆಟ್ರಿಯಮ್ ಲೈನಿಂಗ್ ತುಂಬಾ ಕಡಿಮೆ ಇದ್ದರೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಇವಾಗ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಬಂಜೆತನದ ಸಮಸ್ಯೆ ಕಾಡ್ಬೋದು. ಅಂದರೆ ನೀವು ಎಷ್ಟೇ ಪ್ರಯತ್ನ ಪಡ್ತಾ ಇದ್ರೂ ನೀವು ಕನ್ಸೀವ್ ಆಗದೇ ಇರ್ಬೋದು. ಒಂದು ವೇಳೆ ಕನ್ಸೀವ್ ಆದ್ರೂ ಪದೇ ಮಿಸ್ಕ್ಯಾರೇಜ್ ಆಗ್ಬೋದು. ಯಾಕಂತ ಹೇಳಿದರೆ ಅಂಥವರಲ್ಲಿ ಈ ಎಂಡೋಮೆಟ್ರಿಯಮ್ ಲೈನಿಂಗು ಕಡಿಮೆ ಇರುವಂಥದ್ದು, ಈಗ 8 mm ಕಡಿಮೆ ಇರುವಂಥದ್ದು. ಆ ರೀತಿ ಒಂದು ವೇಳೆ ಆದರೆ ನಿಮಗೆ ಬಂಜೆತನದ ಸಮಸ್ಯೆ ಕೂಡ ಕಾಡ್ಬೋದು. ಅಥವಾ ಒಂದು ವೇಳೆ ನೀವು ಕನ್ಸೀವ್ ಆದ್ರೂ ಪದೇ ನಿಮಗೆ ಮಿಸ್ಕ್ಯಾರೇಜ್ ಆಗುವಂಥ ಸಾಧ್ಯತೆಗಳಿರ್ತವೆ. ನಾನು ಮೊದಲೇ ಹೇಳಿದ ಹಾಗೆ ಆ ಒಂದು ಭ್ರೂಣ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಳ್ಬೋದು, ಅಥವಾ ಅಂಟ್ಕೊಂಡಿದ್ದ ತಕ್ಷಣವೂ ಕೂಡ ಅದು ಫೇಲ್ಯೂರ್ ಆಗ್ಬೋದು ಅಥವಾ ಮಿಸ್ಕ್ಯಾರೇಜ್ ಆಗ್ಬೋದು. ಯಾಕಂತ ಹೇಳಿದರೆ ಅದನ್ನು, ಆ ಒಂದು ಭ್ರೂಣವನ್ನು ಹಿಡಿದಿಟ್ಟುಕೊಳ್ಳುವಂಥ ಕೆಪಾಸಿಟಿ ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಇಲ್ಲದೇ ಇರುವಂಥದ್ದು. ಮತ್ತು ಕೆಲವರು ಏನಾಗುತ್ತೆ ಅಂತ ಹೇಳಿದರೆ, ಈ ಒಂದು ಪೀರಿಯಡ್ ಸಮಯದಲ್ಲಿ ಲೈಟಾಗಿ ಬ್ಲೀಡಿಂಗ್ ಆಗ್ಬೋದು. ಅಂದರೆ ಎಷ್ಟು ಬ್ಲೀಡಿಂಗ್ ಆಗಬೇಕು ಅಷ್ಟು ಬ್ಲೀಡಿಂಗ್ ಆಗದೇ ಇರುವಂಥದ್ದು, ಅಥವಾ ಮತ್ತೆ ಕೆಲವರಲ್ಲಿ ಬ್ಲೀಡಿಂಗೇ ಆಗದೇ ಇರಬಹುದು. ಈ ರೀತಿಯ ಸಮಸ್ಯೆಗಳು ಕೂಡ ನಿಮಗೆ ಒಂದು ವೇಳೆ ಥಿನ್ ಎಂಡೋಮೆಟ್ರಿಯಮ್ ಇದ್ದರೆ ಕಾಣಿಸ್ಕೊಳ್ಳುವಂಥದ್ದು. ಈ ರೀತಿಯಾದಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಕರೆಕ್ಟಾಗಿ ಪೀರಿಯಡ್ ಆಗ್ತಾ ಇಲ್ಲ ಅಂತ ಹೇಳಿದರೆ ನಿಮಗೆ ಕನ್ಸೀವ್ ಆಗಲಿಕ್ಕೂ ಕೂಡ ಕಷ್ಟ ಆಗ್ಬೋದು. ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಆಗ್ಬೋದು, ಕರೆಕ್ಟಾಗಿ ನಿಮಗೆ ಮಂತ್ಲಿ ಪೀರಿಯಡ್ ಆಗದೇ ಇರ್ಬೋದು. ಈ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಈ ರೀತಿ ಆಗ್ಬೋದು. ಅಂತಹ ಸಂದರ್ಭದಲ್ಲಿ ನಿಮಗೆ ಥಿನ್ ಎಂಡೋಮೆಟ್ರಿಯಮ್ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಮತ್ತು ಕೆಲವರಿಗೆ ಈ ಒಂದು ಪೀರಿಯಡ್ ಆಗುವಂಥ ಸಮಯದಲ್ಲಿ ತುಂಬಾ ನೋವು ಕಾಣಿಸ್ಕೊಳ್ಳುವಂಥದ್ದು, ಈ ಒಂದು ಕೆಳ ಹೊಟ್ಟೆಯಲ್ಲಿ ವಿಪರೀತ ನೋವು ಕೂಡ ಕಾಣಿಸ್ಕೊಳ್ಳುವಂಥದ್ದು. ನೆಕ್ಸ್ಟ್, ನಿಮ್ಮ ಹಾರ್ಮೋನ್ಸ್ಗಳಲ್ಲಿ ಇಂಬ್ಯಾಲೆನ್ಸ್ ಆಗೋದ್ರಿಂದ ಕೆಲವರಿಗೆ ಹಾಟ್ ಫ್ಲಶಸ್, ಅಂದರೆ ತುಂಬ ಶೆಕೆ ಅನ್ನಿಸ್ಬೋದು. ನಿಮ್ಮ ಮೂಡಲ್ಲೂ ಕೂಡ ವೇರಿಯೇಷನ್ ಕಾಣಿಸ್ಕೊಳ್ಬೋದು. ಮತ್ತು ಕೆಲವರಿಗೆ ಸರಿಯಾಗಿ ನಿದ್ದೆ ಬರ್ದೇನೂ ಇರ್ಬೋದು. ಈ ರೀತಿಯ ಚೇಂಜಸ್ಗಳು ಕೂಡ ನಿಮಗೆ ಥಿನ್ ಎಂಡೋಮೆಟ್ರಿಯಮ್ ಇದ್ದರೆ ಕಾಣಿಸ್ಕೊಳ್ಳುತ್ತೆ.
ಮತ್ತು ಕೆಲವರಿಗೆ ಯಾವುದೇ ರೀತಿಯ ಲಕ್ಷಣ ಕಾಣಿಸ್ಕೊಳ್ದೇ ಇರ್ಬೋದು. ಯಾವಾಗ ಅವರು ಈ ಒಂದು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತೀರಾ ಆವಾಗ ಕನ್ಸೀವ್ ಆಗದೇ ಇದ್ದಾಗ ಡಾಕ್ಟರ್ ಹತ್ರ ಬಂದಾಗ ಅವರು ಟೆಸ್ಟ್ ಮಾಡಿ ನೋಡಿದಾಗ ಆ ಒಂದು ಸಂದರ್ಭದಲ್ಲಿ ನಿಮಗೆ ಥಿನ್ ಎಂಡೋಮೆಟ್ರಿಯಮ್ ಇದೆ ಅಂತ ಹೇಳಿ ಕಾಣಿಸ್ಕೊಳ್ಳುತ್ತೆ. ಎಲ್ಲರಿಗೂ ಲಕ್ಷಣ ಕಾಣಿಸ್ಕೊಳ್ಳಲೇಬೇಕಂತೇನಿಲ್ಲ. ಯಾವಾಗ ನಿಮಗೆ ಬಂಜೆತನದ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ನೀವು ಡಾಕ್ಟರ್ ಹತ್ರ ಬಂದು ಟೆಸ್ಟ್ ಮಾಡಿದಾಗ ಈ ಒಂದು ಸಮಸ್ಯೆ ಇರುವಂಥದ್ದು ನಿಮಗೆ ಕಂಡುಬರುತ್ತೆ. ಒಂದು ವೇಳೆ ಥಿನ್ ಎಂಡೋಮೆಟ್ರಿಯಮ್ ಇದ್ದು ನೀವು ಕನ್ಸೀವ್ ಆದರೆ ಪದೇ ಪದೇ ಮಿಸ್ಕ್ಯಾರೇಜ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಒಮ್ಮೆ ಮಿಸ್ಕ್ಯಾರೇಜ್ ಆದರೆ ನೀವು ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಟೆಸ್ಟ್ ಮತ್ತು ಟ್ರೀಟ್ಮೆಂಟನ್ನು ಪಡೆದುಕೊಳ್ಳಲೇಬೇಕಾಗತ್ತೆ. ಯಾಕಂದರೆ ನಿಮ್ಮ ಥ್ರೂ ಔಟ್ ದ ಪ್ರೆಗ್ನೆನ್ಸಿಯಲ್ಲಿ ಈ ಒಂದು ಗರ್ಭಕೋಶದ ಒಳಪದರವು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾಗಿ ಇದು ತುಂಬಾ ಹೆಲ್ತಿ ಆಗಿರಬೇಕಾಗತ್ತೆ. IVF ಫೇಲ್ಯೂರ್ ಆಗಲಿಕ್ಕೂ ಕೂಡ ಈ ಒಂದು ಥಿನ್ ಎಂಡೋಮೆಟ್ರಿಯಮ್ ತುಂಬಾ ಕಾರಣ ಆಗಿರುತ್ತೆ. ಯಾಕಂತ ಹೇಳಿದರೆ ಈ ರೀತಿ ನಿಮ್ಮ ಎಂಡೋಮೆಟ್ರಿಯಮ್ ಲೈನಿಂಗ್ ಚೆನ್ನಾಗಿರಲಿಲ್ಲ ಅಂತ ಹೇಳಿದರೆ IVF ಮಾಡಿದರೂ ಕೂಡ ಮಿಸ್ಕ್ಯಾರೇಜ್ ಆಗುತ್ತೆ, ಅದು ಫೇಲ್ಯೂರ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಡಾಕ್ಟ್ರು ಮುಂಚೆನೇ ನಿಮ್ಮ ಗರ್ಭಕೋಶದ ಒಳಪದರ ಚೆನ್ನಾಗಿ ಗ್ರೋತ್ ಆಗಲಿಕ್ಕೆ ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಅದು ಎಷ್ಟಿರಬೇಕು ಆ ಒಂದು ಸಂದರ್ಭದಲ್ಲಿ ಅಷ್ಟು ಇರಲಿಕ್ಕೆ ಅವರು ತುಂಬಾ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಇಲ್ಲಿ ಹೇಳಲಿಕ್ಕೆ ಹೋಗಿರುವಂಥ ವಿಷಯ ಏನಂತ ಹೇಳಿದರೆ, ನೀವು ಹೆಲ್ತಿಯಾಗಿ 9 ತಿಂಗಳು ನಿಮ್ಮ ಪ್ರೆಗ್ನೆನ್ಸಿಯನ್ನು ಕ್ಯಾರಿ ಮಾಡಲಿಕ್ಕೆ ನಿಮ್ಮ ಗರ್ಭಕೋಶದ ಒಳಪದರವು ತುಂಬಾ ಹೆಲ್ತಿಯಾಗಿರ್ಬೇಕಂತ ಹೇಳಿ. ಇಷ್ಟೇ ಇರಬೇಕಂತ ಇರುತ್ತೆ, ಅಷ್ಟು ಇರಲೇಬೇಕಾಗತ್ತೆ. ತುಂಬ ಕಡಿಮೆನೂ ಇರಬಾರ್ದು, ತುಂಬ ಜಾಸ್ತಿನೂ ಇರಬಾರ್ದು. ಈ ರೀತಿ ಥಿನ್ ಎಂಡೋಮೆಟ್ರಿಯಮ್ ಆಗಲಿಕ್ಕೆ ತುಂಬಾ ಕಾರಣಗಳಿರ್ತವೆ. ಅದರಲ್ಲಿ ಕೆಲವೊಂದು ಕಾರಣಗಳು ನೋಡ್ತಾ ಹೋಗೋದಾದರೆ ನಿಮ್ಮ ಹಾರ್ಮೋನ್ಸ್ಗಳಲ್ಲಿ ಚೇಂಜಸ್ ಆಗುವಂಥದ್ದು, ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದರೂ ಆದರೆ ಈ ರೀತಿಯ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಮತ್ತು ಏಜ್ ರಿಲೇಟೆಡ್ ಚೇಂಜಸ್ ಆಗ್ಬೋದು. ನಿಮ್ಮ ಜೀವನ ಶೈಲಿಯ ಬದಲಾವಣೆಯಿಂದನೂ ಕೂಡ ಇದರ ಮೇಲೆ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳಿರ್ತವೆ. ಮತ್ತು ಏನಾದರೂ ನಿಮಗೆ ಗರ್ಭಕೋಶದಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಥಿನ್ ಎಂಡೋಮೆಟ್ರಿಯಮ್ ಆಗುವಂಥ ಸಾಧ್ಯತೆಗಳಿರ್ತವೆ. ಕ್ರಾನಿಕ್ ಮೆಡಿಕಲ್ ಕಂಡೀಷನ್ ಏನಾದರೂ ಇದ್ದರೆ, ಅದಕ್ಕೆ ಏನಾದರೂ ನೀವು ಮೆಡಿಸಿನ್ನ ತಗೊಳ್ತಾ ಇದ್ದರೆ ಅದರ ಸೈಡ್ ಎಫೆಕ್ಟಿಂದನೂ ಕೂಡ ಈ ರೀತಿ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿರ್ತವೆ. ಸೊ ನಿಮ್ಮ ಪೀರಿಯಡ್ ಆಗುವಂಥ ಸಂದರ್ಭದಲ್ಲಿ ನಿಮಗೆ ತುಂಬಾ ನೋವು ಕಾಣಿಸಿಕೊಳ್ಳುವಂಥದ್ದು, ಸೊಂಟದ ಸುತ್ತಮುತ್ತ ವಿಪರೀತ ನೋವು ಆಗುವಂಥದ್ದು, ಅಥವಾ ಲೈಟಾಗಿ ಬ್ಲೀಡಿಂಗ್ ಆಗುವಂಥದ್ದು, ಮತ್ತು ಕೆಲವರಿಗೆ ಸ್ಪಾಟಿಂಗ್ ಥರನೂ ಕೂಡ ಆಗ್ಬೋದು. ಮತ್ತು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಬ್ಲೀಡಿಂಗ್ ಆಗದೇನೂ ಇರ್ಬೋದು, ಅಥವಾ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ ಕಾಣಿಸ್ಕೊಳ್ಳುವಂಥದ್ದು. ನೆಕ್ಸ್ಟ್ ನೀವು ಎಷ್ಟೇ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದರೂ ನಿಮಗೆ ಕನ್ಸೀವ್ ಆಗದೇ ಇರುವಂಥದ್ದು, ಅಂದರೆ ಬಂಜೆತನದ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬೋದು. ಒಂದು ವೇಳೆ ಕನ್ಸೀವ್ ಆದರೂ ನಿಮಗೆ ರಿಪೀಟೆಡ್ ಆಗಿ ಮಿಸ್ಕ್ಯಾರೇಜ್, ಪದೇ ಪದೇ ಗರ್ಭಪಾತ ಆಗ್ತಾಯಿದ್ರೆ, ಈ ರೀತಿಯ ಸಮಸ್ಯೆ ಒಂದು ವೇಳೆ ಕಂಡುಬಂದರೆ ನೀವು ನೆಗ್ಲೆಕ್ಟ್ ಮಾಡದೆ ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಅವರು ಟೆಸ್ಟನ್ನು ಮಾಡಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಥಿನ್ ಎಂಡೋಮೆಟ್ರಿಯಮ್ ಅಂದರೆ ಏನು, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ, ಕಾರಣಗಳೇನು ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.